ಪ್ರತಿ ಸಲ ಬೂಂದಿ ಲಡ್ಡುನ ಹೊರಗಡೆಯಿಂದನೇ ಏನಕ್ಕೆ ತರಬೇಕು, ನಮಗೂ ಮನೆಯಲ್ಲೇ ಮಾಡ್ಕೊಳ್ಬೋದಲ್ವ ಅಂತ ಒಂದು ಥಾಟ್ ಬಂತು. ಬಟ್ ಮಾಡಿದ್ಮೇಲೆ ಗೊತ್ತಾಯಿತು ಈ ರೆಸಿಪಿ ಎಷ್ಟು ಈಸಿಯಾಗಿದೆ ಅಂತ. ಸೊ ಈ ವಿಡಿಯೋನ ನೀವು ಕೊನೆ ತನಕ ಮಿಸ್ ಮಾಡದೆ ಖಂಡಿತ ನೋಡಲೇಬೇಕು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ಮೊದಲನೇದಾಗಿ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 1 ಕಪ್ ನೀರು ತಗೊಳ್ತಾ ಇದ್ದೀನಿ. ಸೊ 1-1.5 ಕಪ್ ಸಾಕಾಗುತ್ತೆ. ಇದಕ್ಕೆ 1 ರಿಂದ 2 ಕಪ್ ಶುಗರ್ ಹಾಕ್ಕೊಳ್ಬೇಕು. ಸೊ ನಾನು 2 ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಪಾಕ ಬರಬೇಕಿದು. ನಾನು ಈ ಲಡ್ಡುನ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆ ಸೀರಿಯಸ್ಲಿ ಇದು ಹೇಗಾಗುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಲೆಟ್ಸ್ ಟ್ರೈ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಫೈನಲಿ ಇದು ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದು ಈ ಥರ ಪಾಕ ಬರಬೇಕು. ಈ ನೀವು ಮೋತಿಚೂರ್ ಲಡ್ಡೆಲ್ಲ ನೋಡಿದ್ರೆ ಆರೆಂಜ್ ಕಲರ್ ಇರುತ್ತೆ, ಅದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ತಾರೆ. ನಾನದು ಫುಡ್ ಕಲರ್ ಹೆಲ್ತ್ಗಷ್ಟು ಒಳ್ಳೇದಲ್ಲ ಅಂತ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಂದು ಹಾಫ್ ಆನ್ ಅವರ್ ನೀರಲ್ಲಿ ಇಟ್ಕೊಂಡ್ರೆ ಕಲರ್ ಬಿಡುತ್ತೆ ಇದನ್ನು. ಸೊ ಅದಕ್ಕೆ ಕೇಸರಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ, ಚೆನ್ನಾಗಿ ಘಮ ಬರಲಿ ಅಂತ ಏಲಕ್ಕಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟನ್ನು ನೀವು ಒಂದು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ನಾವು ಬೂಂದಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್ ತಗೊಂಡಿದ್ದೀನಿ. ಸೊ ಇದಕ್ಕೆ ಅಂದಾಜು ನೀವು ನೀರು ಹಾಕೊಳ್ಬೇಕು. ಫಸ್ಟಿಗೆ 1 ಕಪ್ ನೀರು ಹಾಕೊಳ್ಳೋಕೆ ಹೋಗಬೇಡಿ. ಒಂದು ಅಂದಾಜಲ್ಲಿ ನೀವು ನೀರು ಮಿಕ್ಸ್ ಮಾಡ್ತಾ ಕಲಿಸ್ಕೊಳ್ತಾ ಹೋಗ್ಬೇಕು. ಇಲ್ಲಾಂದರೆ ತುಂಬ ನೀರಾದರೆ ನಿಮಗೆ ಬೇಸನ್ ಈ ಬೂಂದಿ ಏನಿದೆ ನೋಡಿ ಅದು ಸರಿಯಾಗಿ ಬರಲ್ಲ. ಸೊ ತುಂಬ ನೀರಾದರೆ ಬೂಂದಿ ಕಾಳು ನಿಮಗೆ ಕರೆಕ್ಟಾಗಿ ಬರಲ್ಲ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಇಷ್ಟು ಕ್ಲಿಯರ್ ಆಗಿ ಥಿಕ್ ಪೇಸ್ಟ್ ಆಗಬೇಕು, ಎಲ್ಲೂ ಲಮ್ಸ್ ಇರಬಾರ್ದು. ನೋಡಿ ಈ ಥರ ತುಂಬ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕಿದು. ಸೊ ನೆಕ್ಸ್ಟ್ ಇದನ್ನು ಎಣ್ಣೆಗೆ ಬಿಡಬೇಕು, ಅಷ್ಟೇ ಇರೋದು ಕೆಲಸ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಹೊರಗಡೆಲ್ಲ ಲಡ್ಡು ಪ್ರಿಪೇರ್ ಮಾಡೋರು ಬೂಂದಿ ಮಾಡ್ಕೊಳ್ಳೋಕೆ ಬೂಂದಿ ಮೇಕರ್ ಅಂತಾನೆ ಯೂಸ್ ಮಾಡ್ತಾರೆ. ಬಟ್ ನಾವಿದು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದಾದ್ರೆ ನೀವು ಈ ಅನ್ನ ಎಲ್ಲ ಬಸಿತೀರಲ್ವಾ ಅಂತ ವೆಸಲ್ನ ತಗೊಂಡ್ರೆ ಸಾಕಾಗುತ್ತೆ. ಅದ್ರ ಮೇಲೆ ಈ ಕಡಲೆ ಹಿಟ್ಟನ್ನ ಹಾಕೊಂಡು ಈ ತರ ಡ್ರಾಪ್ನ ಬಿಡ್ಬೇಕಷ್ಟೆ. ಸೊ ಈ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ. ತುಂಬಾ ಡೀಪ್ ಫ್ರೈ ಮಾಡ್ಕೊಳ್ಬೇಡಿ, ಅಂದರೆ ತುಂಬ ಡಾರ್ಕ್ ಎಲ್ಲೋ ಬರಬಾರ್ದು. ಇದು ಇಷ್ಟು ಬಂದರೆ ಸಾಕಾಗುತ್ತೆ. ಇನ್ನು ಇದನ್ನು ತೆಗೆದುಬಿಡಿ. ಸೊ ನೆಕ್ಸ್ಟ್ ಟ್ರಿಪ್ ಅದೇ ಥರ ಈ ಕಡಲೆ ಹಿಟ್ಟನ್ನು ಹಾಕ್ತಾ ಹೋಗಿ. ಸೊ ಸೈಜ್ ನೋಡಿ ಇದು ಕರೆಕ್ಟಾಗಿ ಬಂದಿದೆ. ಈ ನಾವು ಮೋತಿಚೂರ್ ಲಡ್ಡುಗೆಲ್ಲ ಮಾಡೋದಾದರೆ ಅದ್ರದ್ದು ಬೂಂದಿ ಕಾಳು ಸೈಜ್ ಸ್ವಲ್ಪ ಚಿಕ್ಕದಿರಬೇಕು. ಸೊ ಈ ಬೂಂದಿ ಲಡ್ಡುಗೆ ಇಷ್ಟು ದೊಡ್ಡ ಸೈಜ್ ಸಾಕಾಗುತ್ತೆ. ಸೊ ಹಾಗೂ ನಿಮಗೆ ಒಂದು ವೇಳೆ ಸೈಜ್ ದಪ್ಪ ಆಯಿತು ಅಂತ ಅನಿಸಿದ್ರೆ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು 1 ಸುತ್ತು ತಿರುಗಿಸಿದ್ರು ಸಾಕಾಗುತ್ತೆ. ಸೊ ಚಿಕ್ಕದಾಗಿ ಬರುತ್ತೆ. ಸೊ ಫೈನಲ್ ಆಗಿ ನೋಡಿ ಇಷ್ಟು ರೆಡಿ ಆಗಿದೆ. ಸೊ ಬೂಂದಿ ಕಾಳು ಸೈಜು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿ ಸಲ ಲಡ್ಡು ನಿಮಗೆ ತಿನ್ನಬೇಕು ಅಂತ ಅನಿಸಿದಾಗ ಹೊರಗಡೆಯಿಂದನೇ ತರೋದಕ್ಕಿಂತ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್. ನಿಮಗೆ 1/4 kg ಕಡಲೆ ಹಿಟ್ಟಿದ್ರೆ ಸಾಕಾಗುತ್ತೆ. ಹೆಂಗಿದ್ರು ಎಣ್ಣೆ ಮನೆಯಲ್ಲೇ ಇರುತ್ತೆ. ಇನ್ನು ಏಲಕ್ಕಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಕೇಸರಿ ನಾನು ಹಾಕೊಂಡಿದ್ದೀನಿ, ಆಪ್ಷನಲ್ ಇದು, ನೀವು ಹಾಕೊಳ್ಳೇಬೇಕು ಅಂತ ಏನಿಲ್ಲ. ಓಕೆ, ಸೊ ಇದನ್ನು 1 ಸುತ್ತು ತಿರುಗಿಸಿದ್ದೀನಿ ನಾನು. ನೋಡಿ ಇಷ್ಟು ಸಣ್ಣಗೆ ಬಂದರೆ ಸಾಕಾಗುತ್ತೆ. ತುಂಬ ಸಣ್ಣದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇದು ಹದ ಇದೆ. ನೆಕ್ಸ್ಟ್ ಇದನ್ನು ನಾವು ಈ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಳ್ಬೇಕು. ಸೊ ಸಕ್ಕರೆ ಪಾಕ ಸ್ವಲ್ಪ ಅಂದರೆ ಬೇರೆ ವೆಸಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ, ಪಾಕ ಸ್ವಲ್ಪ ಇನ್ನೂ ಚೆನ್ನಾಗಿ ಬರಲಿ ಅಂತ. ಇನ್ನು ನಾನು ಈ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಲ್ವ ಆ ಬೂಂದಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದಷ್ಟೇ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಸ್ವಲ್ಪ ತಿಕ್ಕಾಗಿ ಬರಬೇಕು, ಗಟ್ಟಿ ಆಗಬೇಕಿದು. ಇದು ಸ್ವಲ್ಪ ನೀರಾಗಿದೆ ಇದು. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಇದನ್ನು. ಸೊ ಈ ಮಿಕ್ಸ್ಚರ್ ನಾವು ದಪ್ಪ ಆಗೋಷ್ಟರಲ್ಲೇ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಬೇಕು. ಸೊ ಒಂದು ಪ್ಯಾನಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ, ಅಷ್ಟು ಸಾಕು. ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಅಂದರೆ ಬೂಂದಿ ತುಂಬ ಆಯಿಲಿ ಇರುತ್ತಲ್ವ. ಸೊ ಇದಕ್ಕೆ ಜಾಸ್ತಿ ತುಪ್ಪ ಹಾಕೊಳ್ಳೋ ಅಗತ್ಯ ಇರಲ್ಲ. ಸೊ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ.
ನೆಕ್ಸ್ಟ್ ಈ ಗೋಡಂಬಿ ದ್ರಾಕ್ಷಿನ ಈ ಮಿಕ್ಸ್ಚರ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇದಿಷ್ಟು ಸಾಕಾಗುತ್ತೆ. ಸೊ ಗ್ಯಾಸ್ ಆಫ್ ಆದಮೇಲೆ 30 ಮಿನಿಟ್ಸ್ ನೀವು ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಅಂದರೆ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಆವಾಗಲೇ ನಮಗೆ ಉಂಡೆನ ಈಸಿಯಾಗಿ ಕಟ್ಕೊಳ್ಳೋಕ್ಕಾಗೋದು, ನೀಟಾಗೂ ಬರುತ್ತೆ. ನೋಡಿ ಇದು ಹಾಫ್ ಆನ್ ಅವರ್ ಆದಮೇಲೆ ನಾನು ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಒರೆಸ್ಕೊಳ್ಳಿ, ನೀಟಾಗಿ ಬರುತ್ತೆ ಆವಾಗ. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ನನಗಂತೂ ಭಾಳ ಖುಷಿ ಆಯಿತು. ಅಂದರೆ ಹೊರಗಡೆ ಲಡ್ಡು ಇರುತ್ತೆ ನೋಡಿ ಯಾವ ಥರ, ಅದೇ ಥರ ಬಂದಿದೆ ಇದು. ಸೊ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಈ ಬೂಂದಿ ಲಡ್ಡು ರೆಡಿ ಆಯಿತು ಅಂತ. ಇವತ್ತಿನ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ಥರ ನಮ್ಮ ಪೆಪ್ಪರ್ ಹಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ವೀಕೆಂಡ್. ಟೇಕ್ ಕೇರ್, ಬಾಯ್.